ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸ್ಕೊಂಬಂದಿರತಕ್ಕಂಥ ವ್ಯಕ್ತಿ ಈಗ ಕರ್ನಾಟಕ ರಾಜ್ಯದ ಸಹಕಾರ ಸಚಿವರಾಗಿ ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆಹಾರ ಸಚಿವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಮನವಿ ಮಾಡೋದಿಷ್ಟೇ, ಒಂದು ಉದಾಹರಣೆಯನ್ನು ಕೊಡ್ತೀನಿ. ನಾನು ನಮ್ಮ ಗ್ರಾಮದ ಈ ಹಿಂದೆ ಊರಿನ ಮುಖಂಡರಿದ್ದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಒಂದು ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ಬಂದಿದ್ದ. ಆ ನಾಟಕದ ಹೆಸರು ಸತ್ಯ ಹರಿಶ್ಚಂದ್ರ ಅಂತ. ಎಲ್ಲ ಜನ ಸೇರಿದ್ದಾರೆ, ಏಕಪಾತ್ರ ಅಭಿನಯ. ಆ ಸಂದರ್ಭದಲ್ಲಿ ನಮ್ಮೂರಿನ ಮುಖಂಡ ದೊಡ್ಡ ಮನುಷ್ಯ ಬಂದು ಕೂತ್ಕೊಂಡ, ನೋಡ್ದ ಎಲ್ಲ ಪಾತ್ರಗಳನ್ನೇ ಮಾಡ್ತಾ ಇದ್ದಾನೆ. ಆವಾಗ ದೊಡ್ಡ ಮನುಷ್ಯ ಕೇಳ್ದೆ, ಏನಯ್ಯ, ಹರಿಶ್ಚಂದ್ರನು ನೀನೇ, ಚಂದ್ರಾಮತಿನೂ ನೀನೇ, ಲೋಕದಾಸರು ನೀನೇ, ವಿಶ್ವಾಮಿತ್ರ ಎಲ್ಲ ನೀನೇ, ಆದರೆ ಏನಕ್ಕೆ ಈ ನಾಟಕ? ಯಾಕೆ ಇದನ್ನು ಉದಾಹರಣೆ ಕೊಡ್ತಾ ಇದ್ದೇನೆಂದರೆ, ಪ್ರತಿ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ ಕೆ ಎಚ್ ಮುನಿಯಪ್ಪನವರೇ ಏಕಪಾತ್ರ ಅಭಿನಯ ಮಾಡಿದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆಯವ್ರಿಗೆ ಬಿಟ್ಟು ಕೊಡಬೇಕು. ಈಗ ದೇವರು ಅದನ್ನು ತಪ್ಪಿಸಿದ್ದಾನೆ. 5 ವರ್ಷದಲ್ಲಿ ತಪ್ಪಿಸಿ ರಾಜ್ಯದ ಸಹಕಾರ ಮಂತ್ರಿಗಳಾಗಿ ಅವ್ರ ನೇಮಕ ಮಾಡಿದ್ದಾರೆ. ಸಾಕು, ಸಂತೋಷ ಪಟ್ಟಿದ್ದಾರೆ, ಅಧಿಕಾರ ನೋಡಿದ್ದಾರೆ. ಜನರಿಗಂತೂ ಮಾಡಿರೋದು ಶೂನ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾನು ಒಂದು ಉದಾಹರಣೆ ಕೊಡ್ತೀನಿ. ಆವಣಿ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಮತ್ತು ಮಠದ ಗುರುಗಳು ಶಂಕರ ಮಠ ಇದೆ. ಪ್ರತಿ ಚುನಾವಣೆಗೂ ಬಂದು ಅವ್ರ ಹತ್ರ ಹೋಮ್ ಮಾಡಿಸಿ ಮತ್ತು ಅವರಿಂದ ಆಶೀರ್ವಾದ ಪಡೆದು ಸಚಿವರಾಗಿ, ಲೋಕಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದಂಥ ಅವ್ರದ್ದು ವೃತ್ತಿ. ಹಂಗಿರುವಾಗ ಆವಣಿ ಗ್ರಾಮದಲ್ಲಿ ಮಠದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಮಾನ್ಯುಮೆಂಟ್ ದೇವಸ್ಥಾನ, ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥವು, ಸಾಸಿವೆ ಕಾಳಷ್ಟು ಕೆಲಸ ಮಾಡಲಿಲ್ಲ, ಮಠಕ್ಕೇನೂ ಮಾಡಿಲ್ಲ. ಇನ್ನು ಸಾಮಾನ್ಯ ಜನರಿಗೆ ಏನು ಮಾಡಿರ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದಕ್ಕೆ ಯಾಕೆ ಬೇಕು? ಇಲ್ಲ, ಎಲ್ಲ ಜನಾಂಗದವ್ರಿಗೂ ಸಹಾಯ ಕೊಡ್ಕೋಬೇಕು, ನೆರವು ಕೊಡಬೇಕು, ಅವ್ರನ್ನ ಬೆಳೆಸ್ಕೊಂಡು ಹೋದ್ರಲ್ಲಿ ಆ ನಾಯಕನಿಗೆ ಬೆಲೆ ಇದೆ. ಇಲ್ಲಿ ತಾರತಮ್ಯ ಮಾಡೋಂಥ ನಾವು ಸೇರೋರೆಲ್ಲ ತಾರತಮ್ಯ ಬೇಕಾಗೇ ಇಲ್ಲ. ಬಟ್ ಅದೇನೂ ನಡೆದಿಲ್ಲ. ಹಂಗಿರೋವಾಗ ನಾವೇನು ಮಾಡಬೇಕು? ಮೇಜರಾಗಿ ಬಲಗೈ ಜನಾಂಗದವ್ರು ಇದ್ದುಕೊಂಡು ಈ ಜಿಲ್ಲೆಯಲ್ಲಿ ಇವರಿಗೆ ಪಾರ್ಟಿ ಮುಖಂಡರು ಅವ್ರಿಗೆ ಮನೆ ಹಾಕ್ಕೊಂಡು ಅವರನ್ನೇ ಅಧಿಕಾರದಲ್ಲಿ ಕೂಡಿಸ್ಕೊಂಡು ಹೋಗ್ತಾ ಇದ್ದರೆ ನಾವೇನಾಗಬೇಕು? ದಯವಿಟ್ಟು ನಾನು ಎಲ್ಲ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರದಿಂದ ಬಿಟ್ಟು ಎಲ್ಲರೂ ಮನಸ್ಸು ಮಾಡಿ ಈ ಸಲ ಕೋಲಾರ ಜಿಲ್ಲೆಯ ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ಬಲಗೈ ಜನಾಂಗದವರಿಗೆ ಕಡ್ಡಾಯವಾಗಿ ಸ್ಥಾನಮಾನವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರನ್ನು ತಗೊಂಡ್ಬಂದು ನಿಮ್ಮ ಬಲ ಬೆಳೆಸ್ಕೊಳ್ಳೋದಕ್ಕೆ ಮುಂದೆ ನಡೆಯುವಂಥ ಚುನಾವಣೆಗಳಾಗಿ ಏನಾಗಿರ್ಬೋದು, ಆ ಜನಾಂಗ ನಮ್ಮ ಹಿಂದೆ ಇದ್ದಾರೆ, ನಮ್ಮ ಬೆನ್ನಲ್ಲಿದ್ದಾರೆ, ಅವ್ರನ್ನ ನಾವು ಕಾಪಾಡಬೇಕು ಅಂತಕ್ಕಂಥ ಮನಸ್ಸು ಮಾಡಿ ಒಕ್ಕೊರಲಿನಿಂದ ತಾವು ಆ ಕೆಲಸವನ್ನು ಮಾಡಿಕೊಡಬೇಕು. ಆ ಒಂದು ಸದುದ್ದೇಶದಿಂದ ಈ ಮುಳಬಾಗಿಲು ತಾಲೂಕಿನ ಬಲಗೈ ವರ್ಗದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇವತ್ತು ಒತ್ತಾಯ ಮಾಡಿ ಕೊಡಲೇಬೇಕು. ಇದು ನಮ್ಮ ಮನವಿ, ಒಂದು ಕಡೆ ಒತ್ತಾಯ, ಎರಡನ್ನು ಸ್ವೀಕರಿಸಿ ಅವಕಾಶ ಮಾಡಿಕೊಡ್ಬೇಕು ಅಂತ ತಾಲೂಕಿನ ಬಲಗೈ ಸಂಘದ ಪರವಾಗಿ ನಾನು ಅವರಲ್ಲಿ ಬೇಡ್ಕೊಳ್ತೇನೆ. ಶಕ್ತಿ ಕಮ್ಮಿ ಆಗೋದಕ್ಕೆ ಆ ಸದುದ್ದೇಶ, ಆ ಉದ್ದೇಶದಲ್ಲಿ ಅವರು ಮಾಡ್ತಾರೆ ಅಂತ ಹೇಳ್ಬೋದು. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ನಮಗಾದರೂ ಅನುಕೂಲ ಆಗಿರಬೇಕಲ್ಲ. ಅವ್ರಿಗೆ ಕೊಟ್ಟರೆ ಅವರು ಪದೇ ಪದೇ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದರಲ್ಲಿ ಪರವಾಗಿಲ್ಲಪ್ಪ ಅಂತಂದರೆ ಕೊಡಲಿ, ತಪ್ಪೇನಿಲ್ಲ. ಇಲ್ಲ ಅವ್ರ ಮನೆಯವರೋ ಪಕ್ಷದ ಮುಖಂಡರು ಯಾರಿದ್ದಾರೋ ತೀರ್ಮಾನ ತಗೊಳ್ತಾರೋ ಅವರ ಮನೆಯವರಾಗಿರ್ಬೋದು, ಅದು ನಮಗೆ ಬೇಕಾಗಿಲ್ಲ. ನಮಗೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಿಲ್ಲ. ಈ ಜನಾಂಗಕ್ಕಂತೂ ಭಾರಿ ಮೋಸ ಆಗಿದೆ. ಯಾಕೆ ನಾವು ಸಮಾಜದಲ್ಲಿ ಬಿಟ್ಟಿಲ್ವಾ? ಯಾಕೆ ಕೊಡಬಾರ್ದು? ಅದು ಮೇಜರ್ ಆಗಿದ್ದೀವಿ ಜಿಲ್ಲೆಯಲ್ಲಿ. ನಾವು ಜಿಲ್ಲೆಯಲ್ಲಿ ಅಂಕಿಅಂಶಗಳು ತಗೊಂಡಾಗ ಬಲಗೈ ವರ್ಗದವರು ಮೇಜರ್ ಆಗಿದ್ದೀವಿ. ಒಬ್ಬರಿಗೆ ಮನೆ ಹಾಕಿ ಅಧಿಕಾರ ಕೊಡುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಬೇಡ. ಬೇರೆ ಪಕ್ಷದ ಬಗ್ಗೆ ನಾನು ಮಾತಾಡೋಲ್ಲ. ನಿಮ್ಮ ಪಕ್ಷ ಬೆಳಿಬೇಕಾದ್ರೆ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನಗಳು, ನಿಮ್ಮ ಪಕ್ಷ ರಾಜ್ಯವನ್ನು ಆಳಬೇಕಾದ್ರೆ, ಕೇಂದ್ರವನ್ನು ಆಳಬೇಕಾದ್ರೆ, ನಮ್ಮ ಮುಂಬರುವ ಚುನಾವಣೆಯಲ್ಲಿ ಆಳಬೇಕಾದ್ರೆ ಬಲಗೈ ಸಂಘದವರನ್ನು ಮೇಲಕ್ಕೆತ್ತಿ ಅವರನ್ನು ಪಕ್ಷದ ಜೊತೆಯಲ್ಲಿ ತಮ್ಮದಲ್ಲಿ ಇಟ್ಕೋಬೇಕಾದ್ರೆ ಕಡ್ಡಾಯವಾಗಿ ನೀವು ಪಕ್ಷಕ್ಕೆ ಮುಳಬಾಗಿಲು ತಾಲೂಕಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಸಂಘಕ್ಕೆ ತಾವು ಅವಕಾಶವನ್ನು ಕೊಟ್ಟು ಚಿಹ್ನೆಯನ್ನು ಕೊಟ್ಟು ಗೆಲ್ಲಿಸಬೇಕು ಅಂತ ಮನವಿ ಅಷ್ಟೇ. ಮಿಕ್ಕ ಅವ್ರಿಗೆ ಪದೇ ಪದೇ ಕೊಡ್ತಾ ಇದ್ದರೆ ಅದು ನಾವು ಹೇಳೋಕ್ಕೆ ಬರೋದಿಲ್ಲ. ಅವ್ರ ಸ್ವಾರ್ಥಗಳೇನಿದೆಯೋ ನಮಗೆ ಗೊತ್ತಿಲ್ಲ. ಅದು ನಮ್ಗೆ ಗೊತ್ತಿರೋದಿಷ್ಟೇ, ನಮ್ಗೆ ಅನ್ಯಾಯ ಆಗಿದೆ,
ನಾವು ಮೇಜರ್ ಜನಾಂಗ ಇದ್ದೀವಿ, ಜನಾಂಗಕ್ಕೆ ಅವಕಾಶ ಕೊಡಲಿ. ಒಂದೇ ವರ್ಗಕ್ಕೆ ಮಣೆ ಹಾಕ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ನಮಗೂ ಮನಸ್ಸು ನೋವಾಗ್ತದೆ. ಅದು ಜನ ಯಾವ ಥರ ತೀರ್ಪುಗಳು ತಗೊಳ್ತಾರೋ ಮೂವರು ಚುನಾವಣೆ ಅದು ಹೇಳೋಕ್ಕಾಗೋದೇ ಇಲ್ಲ. ಏನು ನಿರ್ಧಾರ ನಾವು ಸೇರ್ತೀವಿ. ಏನು ಮುಳಬಾಗಿಲು ತಾಲೂಕೆ ಅಲ್ಲ, ಜಿಲ್ಲೆ ಎಲ್ಲ ಸೇರ್ತೀವಿ. ಎಲ್ಲ ತಾಲೂಕಿನಿಂದ ಬಲಗೈ ಸಂಘದವ್ರು ಒಂದು ಕಡೆ ಸೇರಿ ಯಾವ ಥರ ತೀರ್ಮಾನ ತಗೋಬೇಕು ಅನ್ನೋದು ಅದು ನಮಗೆ ಬಿಟ್ಟಿರ್ತಕ್ಕಂಥದ್ದು. ನಿಮ್ಮ ತೀರ್ಮಾನ ನಿಮ್ಮದಾದರೆ ನಮ್ಮದೇ ತೀರ್ಮಾನ ನಮ್ದಿರ್ತದೆ. ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು. ಯಾಕಂದ್ರೆ ಇರುತ್ತೆ, ನಾವಿದ್ದೀವಿ, ಮೇಜರ್ ಆಗಿದ್ದೀವಿ, ತೊಂದರೆಗೆ ಒಳಪಟ್ಟಿದ್ದೀವಿ, ಅಭಿವೃದ್ಧಿ ಕಾರ್ಯಗಳಿಲ್ಲ. ಮಾತು ಬಂದರೆ ಅವ್ರದ್ದೇ ಆದಂಥ ವರ್ಗಕ್ಕೆ ಸಹಾಯ ನೀಡುವಂಥ ಒಂದು ಸದುದ್ದೇಶ ಇಟ್ಕೊಂಡು ನಡ್ಸ್ಕೊಂಡ್ ಬರ್ತಾ ಇರ್ತಾರೆ. ಇದನ್ನು ಎಷ್ಟು ದಿನ ನೋಡ್ಕೊಂಡಿರೋಕ್ಕಾಗುತ್ತೆ? ನಿಮ್ಮಲ್ಲಿ ಜೊತೆಯಲ್ಲಿ ಕೈ ಕೊಟ್ಕೊಂಡು ಗೌರವವಾಗಿ ಭಯಭಕ್ತಿಯಿಂದ ನಡೆದಿರ್ಬೋದು, ಬಟ್ ನಮ್ಮಿಲ್ಗೆ ಅಭಿವೃದ್ಧಿ ಆಗಿರಬೇಕು. ಅದು ನಿಮ್ಗೆ ಹೆಚ್ಚಿರ್ಬೋದು, ನಮ್ಗೆ ಹೆಚ್ಚಿಲ್ಲ. ಏನೂ ಆಗಿಲ್ಲ, ಇದೇ ಕೂಗು. ನಾವು ಬಲಗೈ ಸಂಘದವರು, ಜನಾಂಗದವರು ಎಷ್ಟೋ ಜನ ಜಿಲ್ಲೆಯಲ್ಲಿ ಇದ್ದುಕೊಂಡು ಅದು ಎಡಗೈ ಸಂಘದವ್ರಿಗೆ ವರ್ಗದವ್ರಿಗೆ ಕೊಡಬೇಕು ಅಂತ ಕಾರಣ ಏನಿದೆ? ನಾವೇನಾಗಬೇಕು? ನಮ್ಮ ಪರವಾಗಿ ದುಡಿಯುತ್ತಿದ್ದಾರೆ, ಅವ್ರಿಗೆ ಅನ್ಯಾಯ ಆಗಿದೆ, ಇಸಿಲು ಕೊಡಲೇಬೇಕಂತ. MLCಗಳು ನಮ್ಮ ಬಲಗೈ ಜನಾಂಗದವ್ರಿಗೆ ಕೊಡಬೇಕು, ಇದುವರೆಗೂ ಇತಿಹಾಸದಲ್ಲಿ ಕೊಟ್ಟಿಲ್ಲ ಅವ್ರಿಗೆ ಅಂತ ಹೇಳಿದ್ರೆ ಅವರೇ ದುಡಿಯುತ್ತಿದ್ದಾರೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.